ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಆಲಿವರ್ ಗೋಲ್ಡ್ ಸ್ಮಿತ್ ಅವರ ಒಂದು ಬಹಳ ಪ್ರಸಿದ್ಧ ಕಾದಂಬರಿ ದ ವಿಕಾರ್ ಆಫ್ ವೇಕ್ಫೀಲ್ಡ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮಸ್ಕಾರ. ಹೌದು, ಈ ಕಾದಂಬರಿ ಮೇಲ್ನೋಟಕ್ಕೆ ಒಂದು ಸರಳ ಕುಟುಂಬದ ಕತೆ ಅನಿಸಿದ್ರೂ ಅದರೊಳಗೆ ಸಾಕಷ್ಟು ವಿಷಯಗಳಿವೆ. ಖಂಡಿತ. ನಮ್ಮಲ್ಲಿರುವ ಟಿಪ್ಪಣಿಗಳ ಸಹಾಯದಿಂದ ಈ ಕಾದಂಬರಿಯ ಕಥೆ, ಅದರ ಮುಖ್ಯ ವಿಷಯಗಳು, ಪಾತ್ರಗಳು ಇದನ್ನೆಲ್ಲ ಒಂದೊಂದಾಗಿ ನೋಡೋಣ. ಸರಿ, ಇದೊಂದು ಸೆಂಟಿಮೆಂಟಲ್ ನಾವೆಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಭಾವನಾತ್ಮಕ ಕಾದಂಬರಿ. 1766ರಲ್ಲಿ ಪ್ರಕಟವಾಗಿದ್ದು, ಇದು ಡಾಕ್ಟರ್ ಚಾರ್ಲ್ಸ್ ಪ್ರಿಮ್ರೋಸ್ ಅನ್ನೋ ಒಬ್ಬ ಹಳ್ಳಿಯ ಪಾದ್ರಿ ಅವರ ಕುಟುಂಬದ ಕಥೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಇಂಟ್ರೊಡಕ್ಷನ್. ಈ ಕಾದಂಬರಿ ಡಾಕ್ಟರ್ ಚಾರ್ಲ್ಸ್ ಪ್ರಿಮ್ರೋಸ್ ಮತ್ತು ಅವರ ಕುಟುಂಬದ ಸುತ್ತ ನಡೆಯುತ್ತೆ ಅಂದ್ರಿ. ಇದರಲ್ಲಿ ಹಾಸ್ಯ, ದುಃಖ, ವಿಡಂಬನೆ ಎಲ್ಲವೂ ಇದೆ ಅಲ್ವಾ? ಹೌದು, ಎಲ್ಲವೂ ಇದೆ. ಇದು ನಿಜವಾದ ಒಳ್ಳೆಯತನಕ್ಕೂ ಪ್ರಾಪಂಚಿಕ ಪೋಸರ್ಸ್ತ್ವ, ಅಂದ್ರೆ ಬರೀ ಹೊರಗಿನ ತೋರಿಕೆಗೂ ಇರುವ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸ್ತೆ. ಓಕೆ, ಹಾಗಾದ್ರೆ ಇದರ ಪ್ರಕಾರ ಅಥವಾ ಜಾನ್ರಾ ಬಗ್ಗೆ ಹೇಳೋದಾದ್ರೆ, ಜಾನ್ರಾ ಅಂಡ್ ಫಾರ್ಮ್. ಇದನ್ನ ನಾವು ಸೆಂಟಿಮೆಂಟಲ್ ನಾವೆಲ್ ಅಂತ ಹೇಳ್ಬೋದು. ಜೊತೆಗೆ ಡೊಮೆಸ್ಟಿಕ್ ಫಿಕ್ಷನ್ ಅಂದ್ರೆ ಕೌಟುಂಬಿಕ ಕಾದಂಬರಿ. ಮತ್ತೆ ಇದರಲ್ಲಿ ಸಾಮಾಜಿಕ ವಿಡಂಬನೆಯೂ ಇದೆ. ಖಂಡಿತ, ಮಾರಲ್ ಆ್ಯಂಡ್ ಸೋಷಿಯಲ್ ಸಟೈರ್. ಆದರೆ ಇದರಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಇದು ಉತ್ತಮ ಪುರುಷ ನಿರೂಪಣೆ, ಅಂದ್ರೆ ಫಸ್ಟ್ ಪರ್ಸನ್ ನ್ಯಾರೇಟಿವ್. ಅಂದ್ರೆ ಕಥೆಯನ್ನ ಸ್ವತಃ ಡಾಕ್ಟರ್ ಪ್ರಿಮ್ರೋಸ್ ಅವರೇ ಹೇಳ್ತಾರೆ. ಹೌದು, ಅದಕ್ಕೇನೆ ಓದುಗರಿಗೆ ಕಥೆ ಇಷ್ಟು ಹತ್ರ ಆಗೋದು. Here's where it gets really interesting. ಈ ಕಾದಂಬರಿಯ ಪ್ರಮುಖ ವಿಷಯಗಳ ಬಗ್ಗೆ ಮಾತಾಡೋಣ. ಮೇಜರ್ ಥೀಮ್ಸ್. ಮೊದಲನೆಯದು 1. ವರ್ಚ್ಯೂ ಆ್ಯಂಡ್ ಮಾರಲ್ ಗುಡ್ನೆಸ್, ಅಂದ್ರೆ ಸದ್ಗುಣ ಮತ್ತು ನೈತಿಕ ಒಳ್ಳೆಯತನ. ಹೌದು, ಗೋಲ್ಡ್ ಸ್ಮಿತ್ ಪ್ರಕಾರ ನಿಜವಾದ ಸದ್ಗುಣ ಅನ್ನೋದು ನಮ್ಮ ಒಳಗಿನ ನೈತಿಕ ಶಕ್ತಿ, ಹೊರತು ನಮ್ಮ ಸಾಮಾಜಿಕ ಸ್ಥಾನಮಾನ ಅಥವಾ ನಮ್ಮ ಹತ್ರ ಇರೋ ದುಡ್ಡಲ್ಲ. ಎಕ್ಸಾಕ್ಟ್ಲಿ. ಡಾಕ್ಟರ್ ಪ್ರಿಮ್ರೋಸ್ ಅವರ ಪಾತ್ರ ಇದಕ್ಕೊಂದು ಉತ್ತಮ ಉದಾಹರಣೆ. ಅವರ ತಾಳ್ಮೆ, ಕ್ಷಮೆ ಮತ್ತೆ ಅವರ ನಂಬಿಕೆ ಎಲ್ಲವೂ ಇದನ್ನೇ ಪ್ರತಿನಿಧಿಸುತ್ತೆ. ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್, ಮುಂದಿನ ವಿಷಯ ಇದಕ್ಕೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. 2. ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ, ಅಂದ್ರೆ ನೋಟ ಮತ್ತು ವಾಸ್ತವ. ಹೌದು, ಕಥೆಯಲ್ಲಿ ಬರುವ ಸ್ಕ್ವೇರ್ ಥಾರ್ನ್ಹಿಲ್ನಂಥ ಪಾತ್ರಗಳು ನೋಡೋಕೆ ತುಂಬಾ ಆಕರ್ಷಕರಾಗಿರ್ತಾರೆ. ಆದ್ರೆ ಒಳಗಡೆ ಪೂರ್ತಿ ಭ್ರಷ್ಟರು. ನಿಜ. ಅದೇ ಸಮಯದಲ್ಲಿ ಸರ್ ವಿಲಿಯಂ ಥಾರ್ನ್ಹಿಲ್ನಂಥ ಪಾತ್ರಗಳು ತುಂಬಾ ವಿನಮ್ರವಾಗಿ ಸಾಧಾರಣರಂತೆ ಕಾಣ್ತಾರೆ. ಆದ್ರೆ ಅವರು ನಿಜವಾಗಿಯೂ ಉದಾತ್ತ ವ್ಯಕ್ತಿಗಳಾಗಿರ್ತಾರೆ. ಸೊ ಹೊರನೋಟಕ್ಕೆ ಮುರುಳಾಗಬಾರ್ದು ಅನ್ನೋದು ಒಂದು ದೊಡ್ಡ ಸಂದೇಶ. ಖಂಡಿತ. ಮುಂದಿನದು 3. ಡೊಮೆಸ್ಟಿಕ್ ಹ್ಯಾಪಿನೆಸ್, ಕೌಟುಂಬಿಕ ಸಂತೋಷ. ಆ ಕಾಲದಲ್ಲಿ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು. ಹೌದು, ನಿಜವಾದ ಸಂತೋಷ ಇರೋದು ಕುಟುಂಬದ ಒಗ್ಗಟ್ಟಿನಲ್ಲಿ, ಸರಳತೆಯಲ್ಲಿ ಮತ್ತೆ ನೈತಿಕ ಜೀವನದಲ್ಲಿ, ಸಂಪತ್ತು ಅಥವಾ ದೊಡ್ಡ ಆಸೆಗಳಲ್ಲಿ ಅಲ್ಲ. ಸರಿ, ಇನ್ನು 2 ಮುಖ್ಯವಾದ ವಿಷಯಗಳಿದೆ. ಹೌದು. 4. ಸೋಷಿಯಲ್ ಕ್ರಿಟಿಸಿಸಮ್, ಅಂದ್ರೆ ಸಾಮಾಜಿಕ ವಿಮರ್ಶೆ. ಮತ್ತು 5. ಸಫರಿಂಗ್ ಆ್ಯಂಡ್ ರಿಡೆಂಪ್ಷನ್, ಸಂಕಟ ಮತ್ತು ವಿಮೋಚನೆ. ಗೋಲ್ಡ್ ಸ್ಮಿತ್ ಆ ಕಾಲದ ಶ್ರೀಮಂತ ಮೇಲ್ವರ್ಗದ ಭೌತಿಕವಾದ, ಅವರ ವರ್ಗದ ಹೆಮ್ಮೆ, ನೈತಿಕ ಅವನತಿ ಇದನ್ನೆಲ್ಲ ತುಂಬಾ ಕಟುವಾಗಿ ಟೀಕಿಸ್ತಾರೆ. ಸಂಕಟ ಮತ್ತು ವಿಮೋಚನೆ ಬಗ್ಗೆ ಹೇಳೋದಾದ್ರೆ, ಕಷ್ಟಗಳು ಪಾತ್ರವನ್ನ ಪರೀಕ್ಷಿಸ್ತವೆ ಅಂತ. ಹೌದು, ಆ ಸಂಕಟಗಳ ಮೂಲಕವೇ ಪ್ರಿಮ್ರೋಸ್ ಕುಟುಂಬ ಕೊನೆಗೆ ಒಂದು ನೈತಿಕ ವಿಜಯವನ್ನು ಸಾಧಿಸೋದು. ಓಕೆ, ಲೆಟ್ಸ್ ಅನ್ಪ್ಯಾಕ್ ದ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ ಅನಾಲಿಸಿಸ್. ಮೊದಲಿಗೆ ಕಥಾನಾಯಕ ಡಾಕ್ಟರ್ ಚಾರ್ಲ್ಸ್ ಪ್ರಿಮ್ರೋಸ್. ಅವರೇ ಕಥಾನಾಯಕ ಮತ್ತು ನಿರೂಪಕ, ಒಬ್ಬ ಆದರ್ಶ ಕ್ರಿಶ್ಚಿಯನ್ ಪಾದ್ರಿ. ತಾಳ್ಮೆ, ಕ್ಷಮೆ, ನೈತಿಕತೆ ಎಲ್ಲದರ ಪ್ರತೀಕ. ಸ್ವಲ್ಪ ಆಶಾವಾದಿನೂ ಹೌದು. ಹೌದು. ಇನ್ನು ಅವರ ಪತ್ನಿ ಡೆಬೋರಾ ಪ್ರಿಮ್ರೋಸ್. ಇವರ ಪಾತ್ರ ಬಹಳ ಇಂಟ್ರೆಸ್ಟಿಂಗ್. ಪತಿಗೆ ತದ್ವಿರುದ್ಧ. ಹೌದು, ತುಂಬಾ ಪ್ರಾಯೋಗಿಕ ಮತ್ತು ಮಹತ್ವಾಕಾಂಕ್ಷಿ. ಸಾಮಾಜಿಕ ಸ್ಥಾನಮಾನ, ಸಂಪತ್ತು ಇದಕ್ಕೆಲ್ಲ ಹೆಚ್ಚು ಬೆಲೆ ಕೊಡ್ತಾರೆ. ಇಲ್ಲಿ ಅವರ ಇಬ್ಬರ ಹೆಣ್ಮಕ್ಕಳ ನಡುವಿನ ವ್ಯತ್ಯಾಸ ತುಂಬಾ ಮುಖ್ಯ ಅಲ್ವಾ? ಖಂಡಿತ. ಒಲಿವಿಯಾ ಪ್ರಿಮ್ರೋಸ್ ಹಿರಿಯ ಮಗಳು, ಸುಂದರಿ, ಆದ್ರೆ ತುಂಬಾ ಭಾವನಾತ್ಮಕ, ಅವಸರದ ಸ್ವಭಾವ. ಹೌದು, ಅದಕ್ಕೆ ಅವಳು ಸಾಮಾಜಿಕ ವಂಚನೆಗೆ ಬಲಿಯಾಗೋದು. ದಾರಿ ತಪ್ಪಿದ ಮುಗ್ಧತೆಯ ಸಂಕೇತ ಅವಳು. ಅವಳ ತಂಗಿ ಸೋಫಿಯಾ ಪ್ರಿಮ್ರೋಸ್. ಸೋಫಿಯಾ ಇದಕ್ಕೆ ವಿರುದ್ಧ, ಸೌಮ್ಯ, ವಿವೇಕಿ ಮತ್ತು ಸದ್ಗುಣಿ. ಅವಳು ಸಮತೋಲಿತ ಸ್ತ್ರೀತ್ವ ಮತ್ತು ನೈತಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ.
ಇನ್ನು ಗಂಡು ಮಕ್ಕಳ ಬಗ್ಗೆ ನೋಡೋಣ. ಜಾರ್ಜ್ ಪ್ರಿಮ್ರೋಸ್. ಹಿರಿಯ ಮಗ, ಪ್ರಾಮಾಣಿಕ ಆದರೆ ಸ್ವಲ್ಪ ಹೆಮ್ಮೆಯುಳ್ಳವನು. ಅವನು ಕಷ್ಟಗಳಿಂದ ವಿನಯವನ್ನು ಕಲಿಯುತ್ತಾನೆ. ಹೌದು. ಇನ್ನು ಕಥೆಯ ಮುಖ್ಯ ಖಳನಾಯಕ ಸ್ಕ್ವಯರ್ ಥಾರ್ನ್ಹಿಲ್. ಶ್ರೀಮಂತ, ಆಕರ್ಷಕ, ಆದರೆ ಸಂಪೂರ್ಣ ಅನೈತಿಕ. ಭ್ರಷ್ಟ ಶ್ರೀಮಂತ ವರ್ಗದ ಸಂಕೇತ ಅವನು. ಇಫ್ ವಿ ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್, ಆಗ ನಮಗೆ ಸಿಗೋದು ಸರ್ ವಿಲಿಯಂ ಥಾರ್ನ್ಹಿಲ್. ಇವರು ಸ್ಕ್ವಯರ್ ಥಾರ್ನ್ಹಿಲ್ಲಿನ ಚಿಕ್ಕಪ್ಪ. ಹೌದು. ಕರುಣೆ, ಬುದ್ಧಿವಂತಿಕೆ, ನೈತಿಕತೆ ಎಲ್ಲವೂ ಇವರಲ್ಲಿದೆ. ನಿಜವಾದ ಉದಾತ್ತತೆ ಮತ್ತು ನ್ಯಾಯದ ಸಂಕೇತ ಇವರು. ನೋಟ ಮತ್ತು ವಾಸ್ತವ ಅನ್ನೋ ವಿಷಯಕ್ಕೆ ಇವರೇ ಅತ್ಯುತ್ತಮ ಉದಾಹರಣೆ ಅಲ್ವಾ? ಖಂಡಿತ. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಈ ಇಡೀ ಕಥೆಯನ್ನ ಒಂದು ನಾಟಕದ ಹಾಗೆ ಕೆಲವು ಅಂಕಗಳಲ್ಲಿ ನೋಡ್ಬೋದು. ಪ್ಲಾಟ್ ಸಮರಿ, ಆಕ್ಟ್ ವೈಸ್, ಆಕ್ಟ್ 1 ಅಂಡ್ ಆಕ್ಟ್ 2, ದ ಐಡಿಯಲ್ ಫ್ಯಾಮಿಲಿ ಲೈಫ್ ಅಂಡ್ ಲಾಸ್ ಆಫ್ ಫಾರ್ಚ್ಯೂನ್. ಅಂದ್ರೆ ಕಥೆಯ ಆರಂಭ ಪ್ರಿಮ್ರೋಸ್ ಕುಟುಂಬ ವೇಕ್ಫೀಲ್ಡ್ನಲ್ಲಿ ತುಂಬಾ ಸಂತೋಷದಿಂದಿರುತ್ತೆ. ಆದ್ರೆ ಇದ್ದಕ್ಕಿದ್ದಂತೆ ಅವರು ತಮ್ಮ ಸಂಪತ್ತನ್ನೆಲ್ಲ ಕಳೆದುಕೊಂಡು ಬಡತನಕ್ಕೆ ತಳ್ಳಲ್ಪಡ್ತಾರೆ. ಆದರೂ ಡಾಕ್ ಪ್ರಿಮ್ರೋಸ್ ಧೈರ್ಯದಿಂದಿರಲು ಹೇಳ್ತಾರೆ. ಅಲ್ಲಿಂದ ಕತೆ ತಿರುವು ಪಡೆಯುತ್ತೆ. ಹೌದು. ಆಕ್ಟ್ 3 ಅಂಡ್ 4, ಇಂಟ್ರೊಡಕ್ಷನ್ ಆಫ್ ಸ್ಕ್ವಯರ್ ಥಾರ್ನ್ಹಿಲ್ ಅಂಡ್ ಫ್ಯಾಮಿಲಿ ಸಫರಿಂಗ್. ಇಲ್ಲಿ ಖಳನಾಯಕ ಸ್ಕ್ವಯರ್ ಥಾರ್ನ್ಹಿಲ್ನ ಪ್ರವೇಶ ಆಗುತ್ತೆ. ಅವನು ಒಲಿವಿಯಾಗೆ ಪ್ರೀತಿಯ ನಾಟಕವಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ತಾನೆ. ಇದರಿಂದ ಕುಟುಂಬಕ್ಕೆ ತೀವ್ರ ಅವಮಾನ, ದುಃಖ ಎಲ್ಲವೂ ಉಂಟಾಗತ್ತೆ. ಇಲ್ಲಿಂದ ಅವರ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು. ಮುಂದಿನ ಹಂತ ಆಕ್ಟ್ 5 ಅಂಡ್ 6, ಇಂಪ್ರಿಸನ್ಮೆಂಟ್, ಜಸ್ಟಿಸ್ ಅಂಡ್ ಹ್ಯಾಪಿ ಎಂಡಿಂಗ್. ಸುಳ್ಳು ಆರೋಪದ ಮೇಲೆ ಡಾಕ್ಟರ್ ಪ್ರಿಮ್ರೋಸ್ ಜೈಲಿಗೆ ಹೋಗ್ತಾರೆ. ಅಲ್ಲಿಯೂ ಅವರು ತಮ್ಮ ನೈತಿಕತೆಯನ್ನು ಬಿಡಲ್ಲ, ಬೇರೆಯವರಿಗೆ ಬೋಧನೆ ಮಾಡ್ತಾರೆ. ಕೊನೆಗೆ ಸರ್ ವಿಲಿಯಂ ಥಾರ್ನ್ಹಿಲ್ ಬಂದು ಸತ್ಯವನ್ನ ಬಯಲು ಮಾಡಿ ನ್ಯಾಯವನ್ನ ಸ್ಥಾಪಿಸ್ತಾರೆ. ಎಲ್ಲವೂ ಸುಖಾಂತಿ ಆಗತ್ತೆ. ಕೆಟ್ಟದಿಕ್ಕೆ ಶಿಕ್ಷೆ, ಒಳ್ಳೆಯದಕ್ಕೆ ಪ್ರತಿಫಲ. ಹೌದು. ಓವರಾಲ್ ಆಕ್ಟ್ ವೈಸ್ ಮೆಸೇಜ್ ಅನ್ನೋದನ್ನ ನೋಡಿದ್ರೆ ಕತೆ 3 ಹಂತಗಳಲ್ಲಿ ಸಾಗುತ್ತೆ. 1, ಆದರ್ಶ ಜೀವನ ಮತ್ತು ನಷ್ಟ. 2, ಪ್ರಲೋಭನೆ ಮತ್ತು ಸಂಕಟ. ಮತ್ತು 3, ನೈತಿಕ ಸಹಿಷ್ಣುತೆ, ನ್ಯಾಯ ಮತ್ತು ಎಲ್ಲದರ ಪುನಃಸ್ಥಾಪನೆ. ಕರೆಕ್ಟ್. ಹಾಗಾದ್ರೆ ದಿ ವಿಕಾರ ಆಫ್ ವೇಕ್ಫೀಲ್ಡ್ ಒಂದು ಸರಳ ಕುಟುಂಬದ ಕಥೆಯ ಮೂಲಕ ಸದ್ಗುಣ, ಸಂಪತ್ತು, ಸಂತೋಷದಂತಹ ದೊಡ್ಡ ವಿಚಾರಗಳನ್ನ ಹೇಗೆ ಹೇಳುತ್ತೆ ಅಂತ ನೋಡಿದ್ವಿ. ಕೊನೆಯದಾಗಿ ಸಿಗ್ನಿಫಿಕೆನ್ಸ್ ಆಫ್ ದ ಟೈಟಲ್, ಅಂದ್ರೆ ಶೀರ್ಷಿಕೆಯ ಮಹತ್ವ. ಇದು ಬಹಳ ಒಳ್ಳೆ ಪಾಯಿಂಟ್. ಕುಟುಂಬ ವೇಕ್ಫೀಲ್ಡ್ ಅನ್ನು ಕಥೆಯ ಆರಂಭದಲ್ಲೇ ತೊರೆಯುತ್ತೆ. ಆದ್ರೂ ಯಾಕೆ ಅದೇ ಹೆಸರು? ಯಾಕಂದ್ರೆ ಅವರು ಭೌತಿಕವಾಗಿ ವೇಕ್ಫೀಲ್ಡ್ನಿಂದ ದೂರ ಹೋದ್ರು. ವಿಕಾರ್ ಅವರ ಮೌಲ್ಯಗಳು, ದ ವಿಕಾರ್ ಆಫ್ ವೇಕ್ಫೀಲ್ಡ್ಸ್ ವ್ಯಾಲ್ಯೂಸ್. ಓ, ಆ ಮೌಲ್ಯಗಳು. ಹೌದು. ಆ ಮೌಲ್ಯಗಳು ಕಥೆಯುದ್ದಕ್ಕೂ ಸ್ಥಿರವಾಗಿರುತ್ತೆ. ಅದೇ ಕಾದಂಬರಿಯ ನೈತಿಕ ಕೇಂದ್ರ. ಇದೇ ರೀತಿಯ ಮತ್ತಷ್ಟು ವಿಶ್ಲೇಷಣೆಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.